ಓ ಪಾರ್ವತಿ, ಇಷ್ಟೊತ್ತಲ್ಲ ಎಲ್ಲಿಗೆ ಹೊರಟೆ? ಯಜಮಾನ್ರೆ, ನೀವ್ ಕುಡ್ತಿದ್ದೀರಾ? ಅಯ್ಯೋ ಪಾರ್ವತಿ, ನೀನ್ ಬುದ್ಧಿವಂತರು ದಡ್ಡಿನೋ ಒಂದು ಗೊತ್ತಿಲ್ಲ. ಕುಡ್ದಿರೋರ್ ಮುಂದೆ ನಿಂತ್ಕೊಂಡು ಯಜಮಾನ್ರಿ ನೀವು ಕುಡ್ದಿದ್ದೀರಾ ಅಂತ ಕೇಳ್ತಾ ಇದೆಯಲ್ಲ. ಎಸ್ ಪಾರ್ವತಿ, ನಾನು ಕುಡ್ದಿದ್ದೀನಿ. ಓ, ನಂಬಿಕೆ ಬರ್ತಲ್ವಾ? ಬೇಕಾದ್ರೆ ನನ್ನ ಬಾಯಿ ಸ್ಮೆಲ್ ನೋಡು. ಇನ್ನೊಂದು ವಿಷಯ ಗೊತ್ತಾ? ಅವ್ರು ಕುಡ್ಕೊಂಡ್ ಬಂದಿಸ ಅವ್ರ ಮೇಲೆ ನನ್ಗೆ ಏನೇನ್ ಕೋಪ ಇರುತ್ತೋ ಎಲ್ಲ ತೀರಿಸ್ಕೊಂಡ್ಬಿಡ್ತೀನಿ ನಾನು. ಯಜಮಾನ್ರೆ, ಇದೆಷ್ಟು? ರೀ, ಯಾಕ್ರಿ ಕುಡಿದ್ರಿ? ಯಾಕ್ ಕುಡಿದ್ರಿ? ನಿಮ್ಮನ್ನೇ ಕೇಳ್ತಿರೋದು, ಯಾಕ್ ಕುಡಿದ್ರಿ? ಲವ್ ಫೇಲ್ಯೂರ್. ಓಹೋ, ಪ್ರಪಂಚದಲ್ಲಿ ಯಾರು ಲವ್ವೇ ಮಾಡಿಲ್ಲ, ನೀವೊಬ್ರೇ ಮಾಡಿರೋದ್ ನೋಡಿ. ನೋಡಿ, ನೀವ್ ಈ ರೀತಿ ಕುಡಿಯೋದು ನನಗ್ ಒಂದ್ ಸ್ವಲ್ಪನೂ ಇಷ್ಟ ಆಗಲ್ಲ. ಇದೇ ಕೊನೆ. ಇನ್ನೊಂದು ಸಲ ನೀವ್ ಹೀಗೇನಾದ್ರು ಕುಡ್ಕೊಂಡ್ ನನ್ ಮುಂದೆ ಬಂದ್ರೆ ಏನ್ ಮಾಡ್ತೀಯ? ಸೌಟ್ ತಗೊಂಡು ಮಕ್ಕದ ಮೇಲೆ ಹಾಕ್ತೀನಿ, ಮನೆಯಿಂದ ಹೊರಗೆ ಹಾಕ್ತೀನಿ, ಇಡೀ ರಾತ್ರಿ ಹೊರಗಡೆ ಇರ್ಬೇಕಾಗತ್ತೆ. ತಿನ್ನೋದಕ್ಕೆ ಊಟ ಕೊಡಲ್ಲ, ಕುಡಿಯೋದಕ್ಕೆ ಒಂದ್ ತೊಟ್ಟು ನೀರು ಕೊಡಲ್ಲ. ಅರ್ಥ ಆಯ್ತಾ? ಕೊಡ್ತೀಯಾ? ಇದ್ಯಾಕೋ ಮಿತಿ ಮೀರ್ತಿದೆ. ಸುಮ್ನೆ ನನ್ ಮಾತ್ ಕೇಳಿ. ನೀವ್ ಕುಡಿಯೋದ್ ನನಗೆ ಇಷ್ಟ ಆಗಲ್ಲ. ಅಲೋ ಅಲೋ ಅಲೋ, ನಿನ್ನಿಷ್ಟ ಕೆಟ್ಕೊಂಡು ನನಗೇನಾಗ್ಬೇಕು? ನೀನೇನ್ ನನ್ ಮೇಲೆ ಅಧಿಕಾರ ಚಲಾಯಿಸ್ತಾ ಇದೀಯ? ನೀನೇನ್ ಹೇಳ್ತೀನ? ಓ ಕರೆಕ್ಟ್, ನೀನು ನಾನು ಹೇಳ್ತೀನಿ ಅಲ್ವಾ? ಯಾಕೆ ಹೇಳು? ನೀನವತ್ತು ನನ್ನ ಕಣ್ಣಿನ ಹುಡುಗಿ ಬದಲು ಬಂದು ನಿಂತಿದ್ದ ಅಲ್ವಾ? ನೀನ್ ನಾನು ಹೇಳ್ತೀನಿ ಕರೆಕ್ಟ್. ಅದಕ್ಕೆ ನಿನಗೆ ನಾನೊಂದು ಹೊಸ ವಿಷಯ ಹೇಳ್ತಾ ಇದ್ದೀನಿ, ಯಾರಿಗೂ ಹೇಳ್ಬೇಡ ಆಯ್ತಾ? ನಾನು ನಿನಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ನಿನ್ನಿಂದ ದೂರ ಆಗ್ಬೇಕು ಅದು ನಿರ್ಧಾರ ಮಾಡಿದೀನಿ. ಸಿದ್ಧ ಇರೋ ಪ್ರೀತಿಗೆ ಕುರುಕ್ತ ಕೂಡಬಾರ್ದು ಅಂತ ರಮಾಕಾಂತ್ ಅಂಕಲ್ ಚಂದಾಗಿ ಅರ್ಥ ಮಾಡಿಸಿದ್ದಾರೆ. ಅದಕ್ಕೆ ನಿನಗೆ ಡಿವೋರ್ಸ್ ಕೊಟ್ಟು ಅಂಬ ನೋಡಿರೋ ಅನುಷ್ಕಾ ಜೊತೆ ಮದ್ವೆ ಆಗ್ತೀನಿ. ಅದೇ ಬೆಸ್ಟ್ ಅಲ್ವಾ? ಇನ್ನೊಂದು ವಿಷಯ ನೆನ್ಪಿಟ್ಕೊ, ನನ್ ಡಿವೋರ್ಸ್ ಕೊಟ್ಮೇಲೆ ನನ್ನ ಮಾತಾಡ್ಸೋದಾಗ್ಲಿ ನೋಡೋದಾಗ್ಲಿ ಮಾಡಬಾರ್ದು. ನಿನ್ ಲೈಫ್ ನಿನಗೆ, ನನ್ ಲೈಫ್ ನನಗೆ. ಇನ್ಯಾವತ್ತು ನನ್ನ ಕಣ್ಮುಂದೆ ಬರಬಾರ್ದು. ನಿನ್ನ ನನ್ನ ಮನಸ್ಸಿಂದ ಕಿತ್ತಾಕ್ತಾ ಇದ್ದೀನಿ. ಗುಡ್ 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 ಬಾಯ್ ಬಾಯ್. ಕಿತ್ತಾಕ್ತಾ ಇದ್ದೀನಿ, ಕಿತ್ತಾಕ್ತಿ ಖಂಡಿತ ಹೇಳ್ತು. ಐ ಜನನಿ, ನನ್ನ ದಾದಿನಿ, ಚೆನ್ನಾಗಿದೀಯಾ? ಊಟ ಮಾಡ್ದ್ಯಾ? ಪ್ರೀತು ಹೇಗಿದ್ದಾನೆ?
ಚೆನ್ನಾಗಿ ನೋಡ್ಕೊಳ್ತಿದ್ದಾನೋ ಇಲ್ವೋ? ಇಲ್ಲಾಂದ್ರೆ ಹೇಳೋ, ಸರಿಯಾಗಿ ಕ್ಲಾಸ್ ತಗೋತೀನಿ. ಅವನನ್ನ ಚೆನ್ನಾಗಿ ನೋಡ್ಕೋತಿದ್ದಾನೆ ಭಾವ. ಅಲ್ಲ, ನೀವ್ಯಾಕೆ ಈ ರೀತಿ? ಯಾವ ರೀತಿ? ಏನಿಲ್ಲ ಬಿಡಿ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ಅಮ್ಮನ ರೂಮ್ಗೆ. ನಾನಿವತ್ತು ಅಮ್ಮನ್ಗೆ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಸತ್ಯನಾ? ಯಾವ ಸತ್ಯ ಬಾವ? ನಾನು ಕಣ್ಣಿನ ಹುಡುಗಿನ ಪ್ರೀತಿಸ್ತಾ ಇದ್ನಲ್ಲ, ಆ ಹುಡುಗಿ ಬಗ್ಗೆ ಮಾತಾಡಿ ಆ ಹುಡುಗಿ ನನಗೆ ಸಿಗಲ್ಲ, ನಾನು ಅವಳಿಗೆ ಡಿವೋರ್ಸ್ ಕೊಟ್ಬಿಟ್ಟೆ ಅಂತ ಹೇಳಿ ಬೇಗ ನನಗೆ ಅನುಷ್ಕಾಗೆ ಮದುವೆ ಮಾಡಿ ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ನೀನೆ ಹೇಳು ಜಾನಿ, ಕರೆಕ್ಟ್ ತಾನೆ? ಯಾರು ನಮಗ್ ಸಿಗಲ್ವೋ ಅವರಿಂದ ನೋವು ಅನುಭವಿಸೋಕ್ಕಿಂತ ದೂರ ಆಗೋದು ಒಳ್ಳೇದು ತಾನೆ? ಭಾವ, ಎಲ್ರೂ ನಿಮ್ ತರನೇ ಯೋಚನೆ ಮಾಡಿದ್ರೆ ಪ್ರೀತಿಗ್ ಬೆಲೆನೇ ಇರಲ್ಲ ಅಲ್ವಾ? ನೀನ್ ಏನ್ ಹೇಳ್ತಾ ಇದೆಯೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನೂ ಇಲ್ಲ ಭಾವ, ಇಷ್ಟೊತ್ನಲ್ಲಿ ಅತ್ತೆ ಹತ್ರ ನಿಮ್ ಪ್ರೀತಿ ವಿಷಯ ಮಾತಾಡೋದು ಸರಿ ಇರಲ್ಲ. ಅವ್ರ ಇಷ್ಟೊತ್ತಿಗೆ ಮಲ್ಕೊಂಡಿರ್ತಾರೆ. ಅಯ್ಯೋ ಜನನಿ, ನನ್ ಪ್ರೀತಿ ಸತ್ತೋಯ್ತು. ನಾನ್ ಹೋಗ್ತಾ ಇರೋದು ನನ್ನ ಅನುಷ್ಕಾ ಮದ್ವೆ ವಿಚಾರ ಮಾತಾಡೋದಕ್ಕೆ. ಅದೇ ಭಾವ, ಇಷ್ಟೊತ್ನಲ್ಲಿ ಹೇಳೋದು ಸರಿ ಇರಲ್ಲ. ಪಾಪ ಅತ್ತೆ ಮಲ್ಗಿರ್ತಾರಲ್ವಾ? ಮಲ್ಗಿರ್ಲಿ ಬಿಡು ಜನನಿ, ನಾನು ಹೋಗಿ ಅಮ್ಮ ಅಂತ ಕರೆದ್ರೆ ಸಾಕು, ಏನಪ್ಪ ಮಗನೆ ಅಂತ ಕೇಳ್ತಾರೆ. ನಮ್ಮಮ್ಮ ನನ್ ಮೇಲೆ ಬೇಜಾರೇ ಮಾಡ್ಕೊಳಲ್ಲ, ಯಾಕೆಂದ್ರೆ ಅವ್ರು ತುಂಬಾ ಒಳ್ಳೆಯವರು. ಹೌದು ಭಾವ, ಅತ್ತೆ ತುಂಬಾ ಒಳ್ಳೆಯವರು. ಆದ್ರೆ ಈ ಪರಿಸ್ಥಿತಿಲಿ ನೀವ್ ಅತ್ತೆ ಹತ್ರ ಹೋಗಿ ಮಾತಾಡೋದು ಸರಿ ಇರಲ್ಲ. ಅದೇ ಯಾಕೆ? ಯಾಕೆ ಅಂದ್ರೆ ನೀವು ಕುಡ್ತಿದ್ದೀರಾ ಭಾವ. ನಾನು ಕುಡ್ದಿದ್ದೀನಲ್ವಾ, ಹಾಗಾದ್ರೆ ನಾನು ಕೆಟ್ಟವನಾ? ಅಯ್ಯೋ, ಕುಡಿಯೋರೆಲ್ರೂ ಕೆಟ್ಟೋರಲ್ಲ ಭಾವ. ಪರಿಸ್ಥಿತಿ ಅವ್ರನ್ನ ಕುಡಿಯೋ ಹಾಗೆ ಮಾಡ್ಬಿಡುತ್ತೆ. ಅಷ್ಟಕ್ಕೂ ಯಾವತ್ತೂ ಕುಡಿದೇ ಇರೋ ನೀವು ಇವತ್ತು ಕುಡ್ದಿದ್ದೀರಾ ಅಂದ್ರೆ ನನ್ನಿಂದ ನಂಬೋದಿಕ್ಕಾಗ್ತಾ ಇಲ್ಲ. ಹೌದು ಜನನಿ, ನನಗೂ ನಾನು ಕುಡ್ದಿದ್ದೀನಿ ಅಂತ ನಂಬೋದಿಕ್ಕೆ ಆಗ್ತಾ ಇಲ್ಲ. ಜನನಿ, ನಮ್ಮ ರಮಾಕಾಂತ್ ಅಂಕಲ್ ಇದಾರಲ್ಲ, ಅವ್ರು ತುಂಬಾ ಒಳ್ಳೆಯವರು, ನನಗೆ ಕುಡಿಸ್ಬಿಟ್ರು. ಸರಿ ಸರಿ, ಹೋಗ್ಲಿ ಬಿಡಿ ಭಾವ. ಇಷ್ಟು ಟೈಮ್ ಆಯ್ತು, ನೀವ್ ಹೋಗಿ ಮಲ್ಕೊಳ್ಳಿ. ನಾಳೆ ಬೆಳಿಗ್ಗೆನೆ ಅತ್ತೆ ಹತ್ರ ಈ ವಿಷಯ ಮಾತಾಡಿದ್ರಾಯ್ತು. ನೀವ್ ಈ ಪರಿಸ್ಥಿತಿಲಿ ಅತ್ತೆ ಹತ್ರ ಹೋಗಿ ಮಾತಾಡಿದ್ರೆ ನೀವ್ ಕುಡ್ದಿರೋ ವಿಷಯ ಅವ್ರಿಗೆ ಗೊತ್ತಾಗುತ್ತೆ, ಆಗ ಅವ್ರಿಗೆ ಬೇಜಾರಾಗುತ್ತಲ್ವಾ? ನೀನ್ ಹೇಳ್ತಾ ಇರೋದು ಕರೆಕ್ಟ್ ಜನನಿ. ನಾನು ಕುಡ್ದಿದ್ದೀನಿ ಅಂತ ಅಮ್ಮಂಗೆ ಗೊತ್ತಾದ್ರೆ ಪಾಪ ಅವ್ರು ತುಂಬಾನೇ ಬೇಜಾರು ಮಾಡ್ಕೋತಾರೆ. ಜನನಿ, ನಾನು ಹೇಳ್ಬೇಕಾಗಿರೋ ವಿಷಯನ ನಾನು ಅಮ್ಮಂಗೆ ಬೆಳಗ್ಗೆ ಹೇಳ್ತೀನಿ. ನೀನ್ ಅಮ್ಮಂಗೆ ನಾನು ಕುಡ್ದಿರೋ ವಿಷಯನ ಹೇಳ್ಬೇಡ, ಪಾಪ ತುಂಬಾ ಬೇಜಾರು ಮಾಡ್ಕೋತಾರೆ. ಗುಡ್ ನೈಟ್. ಯಾರನ್ನೋ ಕೊಲೆ ಮಾಡಿ ಅವನ್ ಜೈಲ್ ಪಾಲಾದ್ರೆ ನಾನ್ ಯಾಕೆ ಅವನ್ನ ಬಿಡಿಸ್ಬೇಕು? ನಿನ್ ಗಂಡಂಗೆ ತಲೆ ಕೆಟ್ಟಿದ್ಯಾ? ನಿನ್ನನ್ನ ನನ್ನ ಹತ್ರ ಕಳ್ಸಿದಾನಲ್ಲ. ನೋಡು, ಇದ್ದೇ ಕೊನೆ. ಇನ್ನೊಂದ್ಸಲ ಈ ರೀತಿ ಚೀಪ್ ನೆಪಗಳನ್ನ ಇಟ್ಕೊಂಡು ಇಲ್ಲಿಗೆ ಬಂದ್ರೆ ಸರಿಗಿರಲ್ಲ. ಏಯ್, ಈಗಿಂದ ಈಗ್ಲೇ ಇವಳನ್ನ ಕರ್ಕೊಂಡ್ ರೈಟ್ ಹೇಳು. ಆಯ್ತು ಮೇಡಮ್,
ಅಕ್ಕ ಹೋಗೋಣ ಬಾಗ. ಏಯ್ ಸುಮ್ಕೆ ನಿಂತ್ಕೊಳ್ಳೋ ಮೂದೇವಿ. ನನ್ ಗಂಡನ ಯಾವಾಗ ಬಾಸು ಬಾಸು ಅಂತಿದ್ಯಲ್ಲ, ಇವಾಗ ಅವ್ರನ್ನ ಬಿಡಿಸ್ಕೊಳ್ಳೋಣ ಅಂತ ನೋಡಿದ್ರೆ ಬಾಕ ಹೋಗೋಣ ಅಂತೀಯ. ಮೇಡಮ್ ಅವ್ರೆ, ನನ್ ಗಂಡ ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡೋನೆ. ಇದೊಂದ್ಕಿತ ದೊಡ್ಡ ಮನ್ಸ್ ಮಾಡಿ ಅವನ್ನ ಬಿಡಿಸ್ಕೊಟ್ಬಿಡಿ. ನಾನು ಕೂಲಿನ ನಾಲಿನ ಮಾಡಿ ಅವನ್ನ ಸಾಕೋತೀನಿ. ಆಗಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಮೇಡಮ್ ಅವ್ರೆ. ದೊಡ್ಡ ಮನ್ಸ್ ಮಾಡಿ ನನ್ ಗಂಡನ ಬಿಡಿಸ್ಕೊಡಿ. ನಿಮ್ ಕಾಲು ಬಿಡಿ. ಏನ್ ಮಾಡ್ತೀವಿ ಎದ್ದೇಳೆ. ನೀನ್ ನನ್ ಕಾಲಿಗೆ ಬಿದ್ದು ಈ ತರ ಗೋಳಾಡ್ಕೊಂಡ್ರೆ ನಾನ್ ಕರ್ಗೋಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅದ್ ನಿನ್ ಭ್ರಮೆ. ನೋಡು, ನಿನ್ ಗಂಡ ನಾನ್ ಹೇಳಿದ ಕೆಲ್ಸ ಮಾಡಿ ಜೈಲಿಗೆ ಹೋಗಿದ್ರೆ ಅವನ್ನ ಬಿಡ್ಸ್ಕೊಳ್ಳೋ ಯೋಚನೆ ಮಾಡ್ಬೋದಿತ್ತು. ಅದನ್ ಬಿಟ್ಟು ಅವನ್ ಯಾವ್ದೋ ಡೀಲ್ ಮಾಡಕ್ ಹೋಗಿ ಜೈಲಿಗೆ ಹೋದ್ರೆ ನಾನ್ ಯಾಕೆ ಬಿಡ್ಸ್ಲಿ? ಈ ವಿಷಯ ನಾಳೆ ನಾನ್ ಸೊಸೆಯಾಗಿ ಹೋಗ್ತಿರೋ ಅರಸನ್ ಕೋಟೆ ಮನೆಯವ್ರಿಗೆ ಗೊತ್ತಾದ್ರೆ ಅವ್ನ್ ನನ್ ಬಗ್ಗೆ ಏನ್ ಅನ್ಕೊಳಲ್ಲ. ನಿನ್ ಗಂಡಂಗೆ ಯಾರ್ ಡೀಲ್ ಕೊಟ್ಟಿದಾರೋ ಅವ್ರ ಹತ್ರ ಹೋಗಿ ನನ್ ಗಂಡನ್ನ ಬಿಡ್ಸ್ಕೊಡಿ ಅಂತ ಭಿಕ್ಷೆ ಬೇಡು. ಇದೇ ಕೊನೆ. ಇನ್ನೊಂದ್ಸಲ ನಿನ್ ದರಿದ್ರ ಮುಖ ಇಟ್ಕೊಂಡು ಇಲ್ಲಿಗೆ ಬಂದ್ರೆ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ನಿನ್ನನ್ನ ನಿನ್ ಗಂಡ ಇರೋ ಜೈಲಿಗೆ ಕಳಿಸ್ಬೇಕಾಗತ್ತೆ. ಆಮೇಲೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಳ್ಳಿ. ಏಯ್, ಇವಳನ್ನ ಈಗಿಂದ ಈಗ್ಲೇ ಕರ್ಕೊಂಡು ಹೋಗ್ತೀಯೋ ಅಥವಾ ನಾನೇ ಕುತ್ಕೆ ಹಿಡ್ಗ ಆಚೆ ಹಾಕ್ಲೋ? ಬೇಡ ಮೇಡಮ್, ನಾನೇ ಕರ್ಕೊಂಡು ಹೋಗ್ತೀನಿ. ಅಕ್ಕ ಬಾಗ ಹೋಗೋಣ. ಶುರು ಆಯ್ತಾ ನಿಂದು? ಶುರು ಮಾಡ್ಬೇಕು. ಪೊಲೀಸ್ ಇದ್ದ, ಬೇಗ ಹೋಗಿ ರೆಡಿ ಆಗು, ಟೈಮ್ ಇಲ್ಲ ಅಲ್ಲಿ. ಅರೆ ನಾನೇ ನಿಂತರ ಅರ್ಧ ಗಂಟೆ ರೆಡಿ ಆಗ್ಬೇಕಾ? ನೋಡು, ನಾನು ಆಗ್ಲೇ ರೆಡಿ, ಎವರ್ ರೆಡಿ. ಸರಿ ಬಿಡಪ್ಪ, ನೀವೇನೋ ಹುಡುಗರು ಹೇಗ್ ರೆಡಿ ಆದ್ರೂ ನಡೆಯುತ್ತೆ. ನಾವು ಹುಡುಗಿರು ಹಾಗೆ ಮಾಡೋದಕ್ಕಾಗಲ್ಲ. ಟೈಮ್ ತಗೊಂಡು ನೀಟಾಗಿ ರೆಡಿ ಆಗ್ಬೇಕು. ಅದು ಅಲ್ದೆ ನಾನ್ ಯಾರು? ಅರಸನ ಕೋಟೆ ಸೊಸೆ, ಪ್ರೀತಮ್ ಅವ್ರ ಧರ್ಮಪತ್ನಿ. ಹೀಗಿರುವಾಗ ನಾನು ಹೇಗೆಗೋ ರೆಡಿ ಆಗೋದಕ್ಕಾಗತ್ತಾ? ಅಬ್ಬಾ, ಮದ್ವೆ ಆದಾಗ್ಲಿಂದ ಮೊದಲನೇ ಸಲ ನಿನ್ನ ಬಾಯಿಂದ ಪ್ರೀತಮ್ ಅವರ ಧರ್ಮಪತ್ನಿ ಅಂತ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಶಬಾಷ್ ಪ್ರೀತಮ್, ನಿನ್ ಜೀವನದಲ್ಲಿ ಒಂದು ಬಡ್ತಿ ಸಿಕ್ಕಿದೆ. ಓಯ್, ಹೋದ ವರ್ಷ ಈ ಟೈಮಲ್ಲಿ ನಾವು ನ್ಯೂ ಇಯರ್ನ ನಿಮ್ಮ ಮನೆಯಲ್ಲಿ ಕೊಟ್ಗೆಲ್ ಸೆಲೆಬ್ರೇಟ್ ಮಾಡಿದ್ವಿ, ನೆನ್ಪಿದ್ಯಾ? ಎಷ್ಟು ಬೇಗ ವರ್ಷಗಳು ಕಳೆದು ಹೋಯ್ತು ಅಲ್ವಾ? ಪಾಪ ಭಾವ ನಮಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ರು. ಆದ್ರೆ ಈಗ ಅವ್ರ ಜೀವನನೇ ಹೀಗಾಗ್ಬಿಟ್ಟಿದೆ. ಯೋಚನೆ ಮಾಡಬೇಡ ಜನನಿ. ನಮ್ ಪ್ರೀತಿಗೆ ಇಷ್ಟೆಲ್ಲ ಕಷ್ಟಪಟ್ಟರು ಬ್ರೋ ಜೀವನ ಹಾಳಾಗಕ್ಕೆ ನಾನ್ ಬಿಡಲ್ಲ. ಏನಾದ್ರೂ ಒಂದು ಮಾಡೇ ಮಾಡ್ತೀನಿ. ಹಾ ಪ್ರೀತು, ನಿನಗೆ ಹೇಳೋದೇ ಮರ್ತೆ. ಬೆಳಿಗ್ಗೆ ಭಾವ ಅವ್ರ ಪ್ರೀತಿ ವಿಷಯದ ಬಗ್ಗೆ ಅತ್ತೆ ಹತ್ರ ಮಾತಾಡ್ತೀನಿ ಅಂತ ಹೊರಟಿದ್ರು. ಸದ್ಯ ನಾನು ಅವ್ರನ್ನ ತಡೆದೆ. ಹೌದಾ? ಏನ್ ಹೇಳಕ್ ಹೊರಟಿದ್ದ? ನನಗೆ ಆ ಕಣ್ಣಿನ ಹುಡುಗಿ ಸಿಗಲ್ಲ, ನಾನು ಅನುಷ್ಕನ್ನೇ ಮದ್ವೆ ಆಗ್ತೀನಿ ಅಂತ ಹೇಳೋದಕ್ಕೆ ಹೊರಟಿದ್ರು. ಅದಕ್ಕೆ ನಾನು ದುಡುಕ್ಬೇಡಿ ಭಾವ, ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ ಆ ಕಣ್ಣಿನ ಹುಡುಗಿ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಗ್ಬೋದು ಅಂತ ಹೇಳ್ದೆ. ಅದಕ್ಕೆ ಅವರು ಒಪ್ಕೊಂಡು ಇವತ್ತು ಒಂದಿನ ವೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ನಾಳೆ ಅವರು ಅತ್ತೆ ಹತ್ರ ಮಾತಾಡ್ತಾರೆ ಅನ್ಸುತ್ತೆ. ಆಗ ಅತ್ತೆ ಅವ್ರ ಮಾತನ್ನ ಒಪ್ಕೊಂಡು ಆದಷ್ಟು ಬೇಗ ಅನುಷ್ಕಾ ಅವ್ರ ಜೊತೆ ಮದ್ವೆ ಮಾಡಿಸ್ಬಿಡ್ತಾರೆ ಪ್ರೀತು. ಹಾಗೇನಾದ್ರೂ ಆದ್ರೆ ಭಾವನ್ ಪ್ರೀತಿನೇ ಸತ್ತೋದಾಗೆ. ಪ್ರೀತು, ಭಾವನ ಹತ್ರ ನೀನಾದ್ರೂ ಒಂದ್ಸರಿ ಮಾತಾಡು. ಏನಂತ ಮಾತಾಡ್ಲಿ ಜನನಿ? ಈಗಾಗ್ಲೇ ಬ್ರೋ ಪ್ರೀತಿ ವಿಷಯ ಮಾಮಗ್ ಗೊತ್ತಾಗ್ಲಿ ಅಂತ ಪ್ಲಾನ್ ಮಾಡಿದ್ದಕ್ಕೆ ಏನೆಲ್ಲ ಆಯ್ತು ಅಂತ ನಿಂಗೂ ಗೊತ್ತು. ಈಗ ಮತ್ತೆ ಅದೇ ತರ ರಿಸ್ಕ್ ಹೇಗ್ ತಗೊಳ್ಳಿ ನಾನು? ಒಂದು ವೇಳೆ ಆ ಕಣ್ಣಿನ ಹುಡುಗಿದ್ದಾಳೆ ಅಂತ ಕನ್ಫರ್ಮ್ ಆಗಿ ಗೊತ್ತಾದ್ರೆ ಬ್ರೋಗೋಸ್ಕರ ಎಂತ ರಿಸ್ಕ್ ಆದ್ರೂ ತಗೋಬಹುದು. ಆದ್ರೆ ಆ ಹುಡುಗಿ ಇದ್ದಾಳೋ ಇಲ್ವೊಂದು ಕನ್ಫರ್ಮೇಶನ್ ಸಿಗದೆ ನಾವು ಮುಂದುವರಿಯೋದು ಸರಿ ಇಲ್ಲ ಅನ್ಸುತ್ತೆ ಜನನಿ. ಆದ್ರೆ ಭಾವ ಅತ್ತೆ ಹತ್ರ ಹೋಗಿ ಬೇಗ ಮದ್ವೆ ಮಾಡಿಸಿ ಅಂತ ಹೇಳೋದನ್ನ ನಾವು ತಡೆಯೋದಾದ್ರೂ ಹೇಗ್ ಪ್ರೀತು? ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಆ ದೇವ್ರೆ ನಮ್ಗೆ ದಾರಿ ತೋರಿಸ್ಬೇಕು. ನೋಡಿದ್ರ ರಘುವಣ್ಣ, ಅವ್ರ ಹೆಸರು ಹೇಳ್ಕೊಂಡ್ ಮಾತ್ರ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದಾರೆ. ಹೆಂಡತಿ ಹೆಸರನ್ನ ಹೇಳ್ಬೇಕು ಅಂತ ಅವರಿಗೆ ಪ್ರಜ್ಞೆನೇ ಇಲ್ಲ.
ಹೋಗ್ಲಿ ಬಿಡಮ್ಮ, ನಾವು ಬಂದಿರೋದು ರಮಾಕಾಂತ್ ಅರೇಂಜ್ ಮಾಡಿರೋ ಪಾರ್ಟಿಗಲ್ಲ, ಮೈತ್ರಿ ಅರೇಂಜ್ ಮಾಡಿರೋ ಪಾರ್ಟಿಗೆ ಅಂತ ಅನ್ಕೋತೀವಿ ಅಷ್ಟೇ. ನೋಡಿದ್ರ ತಂಗಿನ ಯಾವತ್ತೂ ಅಣ್ಣ ಬಿಟ್ಕೊಡಲ್ಲ. ನೀವು ಇದ್ದೀರಾ. ಆಯ್ತು ನನ್ನ ಶ್ರೀಮತಿ, ದಯವಿಟ್ಟು ಮನ್ನಿಸು. ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಸದಾ ಹಚ್ಚ ಹಸಿರಾಗಿದ್ಯಾ ಇರ್ತೀಯ. ಈಗ ಓಕೆನಾ? ಈ ಪ್ರೀತಿಗೇನ್ ಕಡಿಮೆ ಇಲ್ಲ. ರಮಾಕಾಂತ್, ಹೆಂಡತಿನ ಅರ್ಧಾಂಗಿನಿ ಅಂತ ಕರೆಯೋ ಈ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಡ್ಲೇಬೇಕು ಅಲ್ವಾ? ಹೌದು ಅರಸನ ಕೋಟೆಯ ಅಖಿಲಾಂಡೇಶ್ವರಿಯವರೇ, ಏನೋ ಗೊತ್ತಿಲ್ಲದೆ ಸಣ್ಣ ಅಪರಾಧವಾಗಿ ಬಿಟ್ಟಿದೆ ನನ್ನಿಂದ. ದಯಮಾಡಿ ಮನ್ನಿಸಿ. ಇನ್ನು ಮುಂದೆ ಇಂಥ ಸಣ್ಣ ಪುಟ್ಟ ಲೋಪದೋಷಗಳು ಆಗದಂತೆ ಎಚ್ಚರಿಕೆ ವಹಿಸುತ್ತೇನೆ. ಮನ್ನಿಸಿದ್ದೇನೆ. ಅಲ್ಲ, ಜೋರ ಚಪ್ಪಳೆ. ಯಾಕೆ ಗೊತ್ತಾ ದಾಮಿನಿ, ಅಖಿಲ ಇವತ್ತು ನನ್ನನ್ನು ಹೊಗಳು ಬಿಟ್ಲಲ್ಲ, ಆ ಸಂತೋಷಕ್ಕೆ. ಹೌದು, ನಿಮ್ಮ ದ್ವಿತೀಯ ಸುಪುತ್ರ ಪ್ರೀತು ಎಲ್ಲಿ? ಅವನು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ದಾನೆ. ಆದಷ್ಟು ಬೇಗ ಜಾಯಿನ್ ಆಗ್ತೀನಿ ಅಂತ ಹೇಳಿದಾನೆ. ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋದ್ರೆ ಹೋಗೋದು ಒಂದೇ ಗೊತ್ತಾಗುತ್ತೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತೇ ಆಗಲ್ಲ. ಹಾಗಾದ್ರೆ ಇವಾಗ ನಾವು ಫ್ರೆಂಡ್ಸ್ ಪಾರ್ಟಿಗೆನೆ ಬಂದಿರೋದು, ನಾವು ಮನೆಗೆ ಹೋಗೋದು ಯಾವಾಗಂತ? ಮತ್ತೆ ಏನ್ ಮಾತಾಡ್ತೀಯ ರಘು ನೀನು? ಇವತ್ತು ಮನೆಗೆ ಹೋಗೋದು ವಿಷಯನೇ ಇಲ್ಲ. ಬೆಳಗಿನ ಜಾವ ತನಕ ಎಲ್ಲರೂ ಒಟ್ಟಿಗೆ ಖುಷಿಯಿಂದ. ದೇವ್ರೆ, ಪ್ರೀತು ಹೋಗಿರೋ ಕೆಲ್ಸಕ್ಕೆ ಯಾವ ವಿಘ್ನನೂ ಬರ್ದೇ ಇರ್ಲಿ. ಆದಷ್ಟು ಬೇಗ ಹರೀಶ್ ಬಗ್ಗೆ ಗೊತ್ತಾಗ್ಲಿ. ಅಕ್ಕ ಯಾರಿಗೆ ಮೆಸೇಜ್ ಮಾಡಿದಿಲ್ಲ ಅಂತ ತಿಳ್ಕೋಬೇಕು, ಅದಕ್ಕೆ ಫೋನ್ ಇಸ್ಕೋಬೇಕು. ಫೋನ್ ಹೇಗೆ ಇಸ್ಕೊಳ್ಳೋದು? ಲೋ ಪ್ರವೀಣ, ನೀನ್ ಮನೆಗೆ ಹೋಗಂಗಿದ್ರೆ ಹೋಗೋ, ನಿಮ್ಮ ಅವ್ವ ಕಾಯ್ತಿರ್ತಾಳೆ. ಅದಂಗಾಗತ್ತಕ್ಕೋ, ನೀನೊಬ್ಳನ್ನೇ ಬಿಟ್ಟಾಗತ್ತಾ? ಬಡ ಬಡ ಇಲ್ಲೇ ಇರ್ತೀನಿ. ಸರಿ ಸರಿ, ಇನ್ನೂ ಬಂದಿಲ್ವಲ್ಲ. ನೀವು ಬರ್ತಿದ್ದೀರಾ ಇಲ್ವಾ? ಹಲೋ ಹಲೋ, ದಯವಿಟ್ಟು ಕಾಲ್ ಕಟ್ ಮಾಡ್ಬಿಡಿ. ನಾನು ಬರ್ತಾ ಇದ್ದೀನಿ, ಇನ್ನೊಂದು 25 ನಿಮಿಷ ನೀವಿರೋ ಜಾಗ ಬಂದ್ಬಿಡ್ತೀನಿ. ಹರೀಶ್ ನಿಮ್ ಜೊತೆ ಇದ್ದಾರಾ? ಏನು ಅನ್ಕೊಳ್ಳಲ್ಲ ಅಂದ್ರೆ ಅವ್ರ ಜೊತೆ ಒಂದ್ಸಲ ಮಾತಾಡ್ಬೋದಾ? ಸರಿ. ರಮಾಕಾಂತಣ್ಣ, ಪಾರ್ಟಿ ಇನ್ನೂ ಶುರುವಾಗಿಲ್ಲ ಅಂತ ಅನ್ಸುತ್ತೆ. ಅಯ್ಯೋ, ಎಲ್ಲ ರೆಡಿ ಆಗಿದೆ, ನಿಮಗೋಸ್ಕರ ಕಾಯ್ತಾ ಇರೋದು ಅಷ್ಟೇ. ಅಲ್ಲ, ಆವಾಗ್ಲಿಂದ ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ಡೌಟ್ ಬಂದ್ ಕೇಳ್ದೆ ಅಷ್ಟೇ. ನಿಮ್ಮನ್ನ ಒಳಗಡೆ ಕರ್ಕೋಬೇಕು ಅನ್ನೋ ಪ್ರಜ್ಞೆ ನನಗಿದೆ, ಆದ್ರೂ ಯಾಕೆ ಒಳಗಡೆ ಕರ್ಕೊಂಡಿಲ್ಲ ಗೊತ್ತಾಗ್ಲಿಲ್ವಾ? ಅಯ್ಯ, ಈ ಪಾರ್ಟಿಗೆ ಬರಬೇಕು ಅಂತಂದ್ರೆ ಒಂದು ನಿಯಮ ಹೀಗಿದೆ, ಷರತ್ ಹಾಕಿದ್ನಲ್ಲ ನಾನು. ನಿಯಮನ? ಏನಪ್ಪ ಅದು? ಅಯ್ಯ, ಮನೆ ಕೀ ಕೀ ಕೀ. ಅಲ್ಲ, ಪಾರ್ಟಿಗೆ ಬರ್ಬೇಕಾದ್ರೆ ಆದಿತ್ಯನ ಮದುವೆ ಆಗೋ ಹುಡುಗಿ ಅನುಷ್ಕಾ ಬರ್ಬೇಕು ಅಂತ ನಾನು ಷರತ್ ಹಾಕಿರ್ಲಿಲ್ವಾ? ಸ್ನೇಹ ಅಂದ್ರೆ ಸಹಾಯ, ಸಾಂತ್ವನ, ಸನ್ಮಾನ, ಅದೊಂದು ಪವಿತ್ರವಾದಂತ ಬಂಧ.
ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನ ನಾವು ರಘು ಮತ್ತೆ ಅಖಿಲ ಅವರಿಂದ ಕಲಿಬೇಕು. ನನ್ನ ಜೀವನದಲ್ಲಿ ಇವತ್ತು ನಾನು ಏನಿದ್ದೀನೋ, ಏನು ಸಾಧಿಸಿದಿನೋ, ಏನು ಹೆಸರು ಮಾಡಿದಿನೋ, ಗಳಿಸಿದಿನೋ ಅದಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣ ರಘು ಮತ್ತೆ ಅಖಿಲ ಅವರು. ಹಾಗೇನೆ ಅಖಿಲ ಅವರೇ, ನಿಮ್ಮ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ ಸಾಲದು. ಆದ್ರೆ ನಿಮ್ಮನ್ನ ಹೊಗಳಿದ್ದಕ್ಕೆ ದಯವಿಟ್ಟು ನನ್ನ ಬೈಬಾರ್ದು. ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರದು, ಎಲ್ಲರ ಎದುರಿಗೆ ನನ್ನನ್ನು ಹೊಗಳಬಾರದು. ಇದು ಅಖಿಲಾಂಡೇಶ್ವರಿ ಅವರ ನಿಯಮ. ಆದ್ರೆ ಇವತ್ತು ನಾನು ಆ ನಿಯಮನ ಮುರಿದಿದ್ದೀನಿ. ದಯವಿಟ್ಟು ಅಖಿಲ ಅವರೇ ನನ್ನನ್ನ ಕ್ಷಮಿಸಬೇಕು. ಹಾಗೇನೆ ಈ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹೊಸ ವರ್ಷನ ನಾವು ಆಚರಣೆ ಮಾಡೋಣ, ಬರಮಾಡ್ಕೊಳ್ಳೋಣ. ದಯವಿಟ್ಟು ಅಖಿಲ ಅವರು, ರಘು ಅವರು ಮತ್ತೆ ಅವರ ಕುಟುಂಬದವರು ಬರಬೇಕು. ಕಳಕಳಿಯ ವಿನಂತಿ, ಪ್ರಾರ್ಥನೆ. ಬನ್ನಿ ಬನ್ನಿ ಬನ್ನಿ. ನಿಮ್ ಬರ್ತ್ಡೇನಾದ್ರೂ ಆಗ್ಲಿ, ನನ್ ಬರ್ತ್ಡೇನಾದ್ರೂ ಆಗ್ಲಿ, ಪ್ರತಿ ಸಲ ನೀವೇ ಗಿಫ್ಟ್ ಕೊಡಿಸ್ತೀರಾ. ಈ ಸಲನಾದ್ರೂ ನಾನ್ ನಿಮಗೆ ಗಿಫ್ಟ್ ಕೊಡಿಸ್ತೀನಿ. ಏನ್ ಬೇಕು ಕೇಳಿ ಮಾಮ್. ಅಖಿಲಾಂಡೇಶ್ವರಿ ಹೆಣ ಬೀಳ್ಬೇಕು. ಯಾಕೆ ಬೇಬಿ ಸೈಲೆಂಟ್ ಆದೆ? ನಾನ್ ಹೇಳಿದ ಕೆಲಸ ನಿನ್ನಿಂದ ಮಾಡೋಕ್ಕಾಗಲ್ವಾ? ಖಂಡಿತ ಮಾಡ್ತೀನಿ ಮಾಮ್. ನಿಮ್ಗೋಸ್ಕರ ಆ ಅಖಿಲಾಂಡೇಶ್ವರಿನ ಗ್ಯಾರಂಟಿ ಕೊಲೆ ಮಾಡ್ತೀನಿ. ಹೇಳಿ ಮಾಮ್, ಯಾವತ್ ಬೇಕು ನಿಮಗೆ ಅವಳ ಹೆಣ? ಯಾಕೆ ಮಾಮ್ ನಗ್ತಾ ಇದ್ದೀರಾ? ಏನಿಲ್ಲ ಬೇಬಿ, ನಿನ್ನ ಸಾಮರ್ಥ್ಯದ ಮೇಲೆ ನನಗ್ ನಂಬಿಕೆ ಇದೆ. ಆದ್ರೆ ಅದೀಗ್ಲೂ ಕುಂದಿಲ್ವಲ್ಲ ಅಂತ ಪರೀಕ್ಷೆ ಮಾಡಿದೆ ಅಷ್ಟೇ. ಆದ್ರೆ ಸದ್ಯ ನಮ್ ಮುಂದೆ ಇರೋ ಟಾರ್ಗೆಟ್ ಅಖಿಲಾಂಡೇಶ್ವರಿಯ ಕೊಲೆ ಮಾಡೋದಲ್ಲ, ಆ ಅಖಿಲಾಂಡೇಶ್ವರಿಯ ಮಾನ ಮರ್ಯಾದೆ ಎಲ್ರ ಮುಂದೆ ಹರಾಜಾಗ್ಬೇಕು. ಅವಳು ತನ್ನ ಕುಟುಂಬದ ಜೊತೆ ಬೀದಿಗೆ ಬರ್ಬೇಕು. ಅವಳು ಇನ್ಯಾವತ್ತೂ ಅರಸನ ಕೋಟೆನ ಅರಸಿಯಾಗಿರ್ಬಾರ್ದು. ನಾನ್ ಹೇಳಿದೆನಲ್ಲ, ನೀನ್ ಯಾವಾಗ ಮಾಡ್ತೀಯಾ? ಆಗ ನಾನು ನನ್ನ ಅಜ್ಞಾತವಾಸ ಮುಗಿಸಿ ಅಲ್ಲಿಗೆ ಬರ್ತೀನಿ. ಇದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ನೀನ್ ಆದಿತ್ಯನ ಮದುವೆ ಆಗ್ಬೇಕು. ಆ ಅಖಿಲಾಂಡೇಶ್ವರಿ ವಿರುದ್ಧದ ಸಂಚಿಗಾಗಿ ನಾನು ಬಳಸ್ತಾ ಇರೋ ಏಕೈಕ ಅಸ್ತ್ರ ನೀನು. ಸಿಗೋ ಪುಟ್ಟ ಪುಟ್ಟ ಅವಕಾಶಗಳನ್ನ ಬಳಸ್ಕೊಂಡು ಆದಷ್ಟು ಬೇಗ ಆದಿತ್ಯನ ಮದುವೆ ಆಗಿ ಅರಸನ ಕೋಟೆಯ ನಾಶಕ್ಕೆ ನಾಂದಿ ಹಾಡು. ಇದು ನೀನು ನಿನ್ನ ಬದುಕಿಗೆ ಕೊಡೋ ಅತ್ಯಮೂಲ್ಯವಾದ ಗಿಫ್ಟ್. ಆಯ್ತು ಮಾಮ್, ನೀವ್ ಹೇಳಿದ್ದೆಲ್ಲ ಅರ್ಥ ಆಯ್ತು. ನಿಮ್ಮಲ್ಲಿರೋ ಕಿಚ್ಚು ನನ್ನಲ್ಲೂ ಇದೆ. ನಿಮ್ ಸೇಡಿನ ಒಂದೊಂದು ಹೆಜ್ಜೆನೂ ಇಡ್ತಾ ಹೋಗ್ತೀನಿ. ಅರಸನ್ ಕೋಟೆ ಸಮಾಧಿ ಮೇಲೆ ಅಮೃತ ಶಿಲೆಯಲ್ಲಿ ನಿಮ್ಮ ಹೆಸರನ್ನ ಕೆತ್ತಿಸ್ತೀನಿ. 5, 4, 3, 2, 1. ಹೊಸ ವರ್ಷ 2021ಕ್ಕೆ ಸ್ವಾಗತ. ಅಖಿಲ ಅವರು ಹೊಸ ವರ್ಷಕ್ಕೆ ತಮ್ಮ
ಹೇಳು ಪಾರ್ವತಿ. ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕಿತ್ತು, ತಪ್ಪು ತಿಳ್ಕೊಬಾರ್ದು. ಏನ್ ಕೇಳಮ್ಮ, ಆದ್ರೆ ಕಷ್ಟವಾದ ಪ್ರಶ್ನೆ ಮಾತ್ರ ಕೇಳಬಾರ್ದು, ಆಯ್ತಾ? ಅರ್ಸನ್ ಕೋಟೆಲಿ ಅಷ್ಟೊಂದ್ ಜನ ಕೆಲ್ಸಗಾರರಿದ್ರು, ನನ್ನನ್ ಮಾತ್ರನೇ ಯಾಕೆ ಬಾ ಅಂತ ಕರ್ಸ್ಕೊಂಡ್ರಿ? ಓ, ಇದಾ ನಿನ್ ಪ್ರಶ್ನೆ? ಏನಿಲ್ಲಮ್ಮ, ಅರಸನ್ ಕೋಟೆನಲ್ಲಿ ಕೆಲಸ ಮಾಡೋ ಅಷ್ಟೋ ಜನ ಕೆಲಸಗಾರರ ನಡುವೆ ನೀನು ನನಗೆ ವಿಶೇಷ ಅನ್ಸ್ದಿ ಅಷ್ಟೇ. ಅಖಿಲ ಕುಟುಂಬದವ್ರ ಬಗ್ಗೆ ನೀನ್ ತಗೊಂಡ್ ಕಾಳಜಿ ನೋಡಿ ನನಗ್ ಖುಷಿ ಆಯ್ತು. ತಾನು ಕೆಲಸ ಮಾಡೋ ಮನೆಯವ್ರ ಬಗ್ಗೆ ಇಷ್ಟೊಂದು ಕಾಳಜಿ ತಗೊಳ್ಳೋ ಹುಡುಗಿ ಇನ್ನು ತನ್ನ ಗಂಡನ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಅಂತ ಅನಿಸ್ತು. ಹಾಗೆ ನೀನು ಮದ್ವೆ ಆಗಿದ್ಯಾ ಅನ್ನೋ ವಿಷಯ ತಿಳಿದು ತುಂಬಾ ಖುಷಿ ಆಯ್ತು. ನಿನ್ ಕೈ ಹಿಡಿದ ಅದೃಷ್ಟವಂತ ಗಂಡನ್ನ ನಿನ್ನನ್ನ ಒಟ್ಟಿಗೆ ನೋಡಿ ಹರಿಸ್ಬೇಕು ಅನಿಸ್ತು. ಅದಕ್ಕೆ ನಿನ್ನನ್ನು ಕರೆಸ್ಕೊಂಡೆ. ಹಾಗೆ ನಿನ್ ಗಂಡನ್ನು ಜೊತೆಲಿ ಕರ್ಕೊಂಬ ಅಂತ ಹೇಳ್ದೆ. ಸರಿಮಾ, ಅಲ್ಲಿ ಕಾಯ್ತಾ ಇರ್ತಾರೆ, ನಾನು ಹೋಗಿ ಜ್ಯೂಸ್ ಕೊಡ್ತೀನಿ. ಪಾರ್ವತಿ, ಒಂದ್ ನಿಮಿಷ ನಿಂತ್ಕೋ. ಅಮ್ಮ, ನಾನು ಹೇಳಿದ ವಿಷಯ ನೆನ್ಪಿದೆ ತಾನೆ? ಏನಮ್ಮ? ಬರೋವಾಗ ನಿನ್ ಗಂಡನ್ನು ಕರ್ಕೊಂಬ ಅಂತ ಹೇಳಿದ್ನಲ್ಲ, ಅದು. ಅಮ್ಮ, ಅದು ಏನಂದ್ರೆ, ನಿನ್ ಗಂಡ ಬಂದಿದ್ದಾನೆ ತಾನೆ? ಇಲ್ಲ ಅಂದ್ರೆ ಹೇಳು, ಅಖಿಲ ಜೊತೆ ಮಾತಾಡಿ ಗಾಡಿ ಕಲ್ಸಿ ಅವನನ್ನ ಈಗ್ಲೇ ಕರೆಸ್ತೀನಿ. ಅಯ್ಯೋ, ಹಾಗ್ ಮಾಡ್ಬೇಡಿಮ್ಮ. ಅಂದ್ರೆ ನೀನು ನಿನ್ ಗಂಡನ್ನ ಕರ್ಕೊಂಡ್ ಬಂದಿಲ್ಲ ಅನ್ನೋ? ಇಲ್ಲಮ್ಮ, ಕರ್ಕೊಂಡ್ ಬಂದಿದ್ದೀನಿ. ಇಲ್ಲೇ ಎಲ್ಲೋ ಇದ್ದಾರೆ. ಹಾಗಾದ್ರೆ ಈ ಸುಂದ್ರಿನ ಮದುವೆ ಆಗಿರೋ ಅದೃಷ್ಟವಂತ ಯಾರು? ನೋಡಕ್ಕೆ ಹೇಗಿದ್ದಾನೆ ಅಂತ ಕುತೂಹಲ ಆಗ್ತದೆ. ಬೇಗ ತೋರಿಸ್ತೀಯಾ? ಏನ್ ಪಾರ್ವತಿ, ನಿನ್ ಗಂಡನ್ ಯೋಚನೆಯಲ್ಲಿ ಮುಳುಗೋದ್ಯಾ? ಹಾಗೇನಿಲ್ಲಮ್ಮ. ಸರಿ, ಬೇಗ ಹೇಳು, ಎಲ್ಲಿದ್ದಾನೆ ನಿನ್ ಗಂಡ? ಅಯ್ಯೋ ದೇವ್ರೆ, ನಿನ್ ಗಂಡ ಯಾರು ಅಂತ ಕೇಳಿದ್ರೆ ನಾನ್ ಯಾರನ್ ತೋರ್ಸ್ಲಿ? ಇಲ್ಲೇ ಯಾರನ್ನಾರು ತೋರ್ಸಿ ಇವ್ರೇ ನನ್ ಗಂಡ ಅನ್ಬೇಕು. ಅಲ್ಲಿದ್ದಾರ ನೋಡಿಮ್ಮ ನನ್ ಗಂಡ. ಓ, ಅಲ್ಲಿದ್ದಾನ ನಿನ್ ಗಂಡ? ಏನಮ್ಮ ಪಾರ್ವತಿ, ನಿನ್ ಗಂಡ ನಮ್ಮ ಅಖಿಲ ಮಗ ಆದಿತ್ಯನ? ಅಯ್ಯೋ ಇಲ್ಲಮ್ಮ, ಅವರಲ್ಲ, ಅವ್ರ ಪಕ್ಕದಲ್ಲಿ ನಿಂತಿದಾರಲ್ಲ ಅವರು. ಓ ಹೌದಾ? ಒಂದ್ ಕ್ಷಣ ನೀನ್ ತೋರ್ಸಿದ್ ನೋಡಿ ನನ್ ಗಾಬರಿ ಆಗೋಗಿತ್ತು. ನನ್ನನ್ನೇ ನಾನು ನಂಬಲಿಲ್ಲ ಗೊತ್ತಾ? ಸರಿ ಬಿಡು, ಎಲ್ಲಿದ್ದಾನೆ ನಿನ್ ಗಂಡ? ಅಲ್ಲಿ ನಿಂತಿರೋರಲ್ಲಿ ಯಾರಮ್ಮ ನಿನ್ ಗಂಡ? ಅಯ್ಯೋ, ಈಗ ತಾನೇ ಅಲ್ಲೇ ಇದ್ರಮ್ಮ, ನೋಡಿ ಆಗ್ಲೇ ಹೊರಟೋಗಿದ್ದಾರೆ. ಅವ್ರು ಯಾವಾಗ್ಲೂ ಹಾಗೆ ಇದ್ ಕಡೆ ಇರೋದೇ ಇಲ್ಲ, ತಿರುಗ್ತಾನೆ ಇರ್ತಾರೆ. ಹೋಗ್ಲಿ ಬಿಡು, ನಿನ್ ಗಂಡನ್ ಬೆರಳಲ್ಲಿ ಭೂಮಿ ಚಕ್ರ ಜಾಸ್ತಿ ಇದೆ ಅನ್ಸುತ್ತೆ. ಅದಕ್ಕೆ ಯಾವಾಗ್ಲೂ ಇದ್ ಕಡೆ ಇರೋದೇ ಇಲ್ಲ, ಭೂಮಿ ತರ ತಿರುಗ್ತಾನೆ ಇರ್ತಾನೆ. ಕೂಲ್ ಡ್ರಿಂಕ್ಸ್ ಕೊಟ್ಟು ಎಲ್ಲಿದ್ರು ಹುಡುಕಿ ನೀನೇ ತಂದು ನನ್ ಮುಂದೆ ನಿಲ್ಸು. ಇಂಥ ಸುಂದರವಾದ ಹೆಂಡತಿನ ಬಿಟ್ಟು ಯಾಕೆ ಒಬ್ನೇ ತಿರುಗ್ತಿದ್ಯಾ ಅಂತ ಕೇಳ್ತೀನಿ, ಸರಿನಾ? ಹಬ್ಬ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ. ಇನ್ ಮುಂದೆ ಇನ್ನು ಏನೇನ್ ಕಾದಿದ್ಯೋ ಆ ದೇವ್ರಿಗೆ ಗೊತ್ತು.